ನನ್ಗೆ ಕಾನ್ಸ್ಟೆಂಟ್ ಕ್ವೆಶ್ಚನ್ ಕೇಳೋದು, "ಮೇಡಮ್ ನಿಮ್ಗೆ ಹೇಗೆ ಇಷ್ಟೆಲ್ಲ ಪ್ರತಿದಿನ ಮಾಡಕ್ಕಾಗತ್ತೆ? ನಮಗ್ ನೋಡಿದ್ರೆ ಟೈಮೇ ಇಲ್ಲ. ನಿಮ್ಗೆ ಎಷ್ಟೊಂದ್ ಟೈಮ್ ಇದೆ?" ಅನ್ನೋ ಒಂದು ಕ್ವೆಶ್ಚನ್ ನನ್ಗೆ ಯಾವಾಗ್ಲೂ ಕೇಳ್ತಾ ಇರ್ತಾರೆ. ಸೊ ನಾನ್ ಕೇಳೋದು, "ನಿಮಗ್ ನಿಜವಾಗ್ಲೂ ಟೈಮ್ ಇಲ್ವಾ?" ಐ ಆಮ್ ಶ್ಯೂರ್ ನನ್ನನ್ನ ಲೈಫನ್ನೇ ನಾನ್ ನೋಡ್ಕೊಂಡ್ರೆ ಐ ಸ್ಟಿಲ್ ಫೀಲ್ ನಾನು ಎಷ್ಟೊಂದ್ ಸಮಯ ವೇಸ್ಟ್ ಮಾಡ್ತಾ ಇದ್ದೀನಿ ಅಂತ ನನಗನ್ಸತ್ತೆ. ಸೊ ಇಲ್ಲಿ ಸಮಯ ಇಲ್ಲ ಅಂತ ಹೇಳೋದು, ನಾನು ನನಗೆ ಹೇಳ್ಕೊಂಡ್ ಬಂದಿರುವಂತಹ ಅತಿ ದೊಡ್ಡ ಸುಳ್ಳು ಅಂತ ನನಗ್ ಗೊತ್ತಾಯ್ತು. ಅದ್ ಆದ್ಮೇಲೆ ಐ ಸ್ಟಾರ್ಟೆಡ್ ವರ್ಕಿಂಗ್ ಥ್ರೂ ಹೇಗೆ ಈ ಸಮಯನ ನಾನು ಇನ್ವೆಸ್ಟ್ ಮಾಡೋದು, ಅಥವಾ ನನ್ಗೆ ಹೇಗೆ ಸಮಯನ ನಾನು ಹುಡುಕೊಂಡು ಅದನ್ನ ಉಪಯೋಗ ಮಾಡೋದು ಅನ್ನೋ ಕಡೆ ಗಮನ ಹರಿಸಿದೆ. ಆ ಸಮಯ ಹುಡ್ಕೊಂಡ್ ಮೇಲೆ ನಾನು ನಾಲೆಡ್ಜ್ ಅನ್ನ ಅಕ್ಯುಮುಲೇಟ್ ಮಾಡೋಕ್ ಶುರು ಮಾಡ್ದೆ ಮೊದಲನೇದಾಗಿ. ಇದನ್ನ ಹೇಗ್ ಮಾಡೋದು ಅಂತ. ಅದನ್ನ ತಿಳ್ಕೊಂಡ ತಕ್ಷಣ ನನ್ಗನ್ನಿಸ್ತು, ಓಹ್! ಐ ಆಮ್ ಅಟ್ ದ ಟಾಪ್ ಆಫ್ ದ ವರ್ಲ್ಡ್. ಯಾಕೆಂದ್ರೆ ನನ್ಗೆ ಈಗೆಲ್ಲ ಗೊತ್ತಲ್ಲ ಮಾಡೋಕೆ. ಸೊ ನಾಳೆಯಿಂದ ಮಾಡ್ಬಿಡ್ಬೋದು ಬಿಡು ಅಂತ ನಾನ್ ಅಂದ್ಕೊಂಡೆ. ಆದ್ರೆ ಅದನ್ನ ಮಾಡೋಕ್ ಶುರು ಮಾಡದ್ ಮೇಲೆ ನನ್ಗ್ ಗೊತ್ತಾಗಿದ್ದು ಅದನ್ ಮಾಡೋಕ್ ಎಷ್ಟ್ ಕಷ್ಟ ಇದೆ ಅಂತ. ಸೊ ಮೊದ್ಲು ತಿಳಿಯೋವರೆಗೂ ತುಂಬಾ ಕಷ್ಟ ಅನ್ಸ್ತು. ಆದ್ರೆ ತಿಳ್ಕೊಂಡ್ ಮೇಲೆ ಗೊತ್ತಾಯ್ತು ಅದನ್ನ ಮಾಡೋದ್ ಎಷ್ಟ್ ಕಷ್ಟ ಅಂತ. ಆಮೇಲೆ ಹೆಂಗೋ ಕಷ್ಟಪಟ್ಟು ಸ್ವಲ್ಪ ದಿನ ಮಾಡೋಕ್ ಶುರು ಮಾಡಿದ್ಮೇಲೆ ಗೊತ್ತಾಯ್ತು, ಅದನ್ನ ಪ್ರತಿದಿನ ಮಾಡೋಕೆ ಇನ್ನೂ ಜಾಸ್ತಿ ಮೋಟಿವೇಷನ್, ಇನ್ನೂ ಜಾಸ್ತಿ ಕನ್ಸಿಸ್ಟೆನ್ಸು ಮತ್ತೆ ಇನ್ನೂ ಕಮಿಟ್ಮೆಂಟ್ ಜಾಸ್ತಿ ಬೇಕಾಯ್ತು ನನ್ಗೆ ಅಂತ. ಸೊ ಇಲ್ಲಿ ಜನ ಅಂದ್ಕೋತಾರೆ ನನ್ಗಿವತ್ ಗೊತ್ತಿದೆ. ಸೊ ನಾನ್ ನಾಳೆಯಿಂದ ಮಾಡ್ಬಿಡ್ಬೋದು ಅನ್ನೋಂತಹ ಅಸಂಪ್ಷನ್ ಅಲ್ಲಿ ಜಾಸ್ತಿ ಸಮಯ ಕಳೀತಾರೆ. ಹಾಗಾಗಿ ಅವ್ರಿಗನ್ಸುತ್ತೆ ಈ ಆಲೋಚನೆಯಲ್ಲೇ ಸಮಯ ಕಳೆದಾಗ ಅವ್ರಿಗೆ ಮಾಡೋಕೆ ಕೆಲ್ಸನ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನೀವು ಅದನ್ನ ಯೋಚನೆ ಮಾಡೋದ್ರ ಬದಲು ವಿಷಯ ತಿಳ್ಕೊಂಡ್ಮೇಲೆ ಜಾಸ್ತಿ ವಿಷಯ ತಿಳ್ಕೊಳೋದಕ್ಕಿಂತ ಅದನ್ನ ಆಕ್ಷನ್ ಆಗಿ ಕನ್ವರ್ಟ್ ಮಾಡೋ ಕಡೆ ಅಷ್ಟೇ ಬೇಗ ಗಮನ ಹರಿಸಿ. ಆಗ ನಿಮ್ಮಲ್ಲಿ ಖಂಡಿತ ಬೇಕಾದಷ್ಟು ಸಮಯ ಇರುತ್ತೆ. ಆದ್ರೆ ನಾವ್ ಅನ್ಕೊಂತೀವಿ ತಿಳ್ಕೊಳೋದೇ ಒಂದು ದೊಡ್ಡ ಗೋಲ್ ಅಂತ ಅನ್ಕೊಂಡು ವಿ ಸ್ಟಾರ್ಟ್ ಚೇಸಿಂಗ್ ದ ನಾಲೆಡ್ಜ್. ಅಷ್ಟು ನಾಲೆಡ್ಜ್ ಅನ್ನು ಇಟ್ಕೊಂಡು ನಾನು ಆ ನಾಲೆಡ್ಜ್ ಇಂದ ಏನು ಮಾಡ್ಲಿಲ್ಲ ಅಂದ್ರೆ ಇಟ್ ಈಸ್ ಈಕ್ವಲ್ ಟು ನಾಟ್ ನೋಯಿಂಗ್ ಎನಿಥಿಂಗ್. ಆ ರಿಯಲೈಸೇಷನ್ ನನಗೆ ಹಿಟ್ ಆದ್ಮೇಲೆ ಐ ಸ್ಟಾಪ್ ಚೇಸಿಂಗ್ ದ ನಾಲೆಡ್ಜ್ ಅಂಡ್ ಐ ಸ್ಟಾರ್ಟೆಡ್ ಡೂಯಿಂಗ್ ವಾಟ್ ಐ ಆಲ್ರೆಡಿ ನೋ. ಸೊ ಹೊಸ ನಾಲೆಡ್ಜ್ ಅಥವಾ ಹೊಸ ವಿಷಯವನ್ನ ತಿಳ್ಕೊಳೋದಕ್ಕಿಂತ ನನಗೆ ಎಷ್ಟು ಗೊತ್ತಿದೆ, ಅದರಲ್ಲಿ ನಾನು ಎಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅನ್ನೋ ಕಡೆ ಗಮನ ಹರಿಸಿದಾಗ ಆ ಕನ್ಸಿಸ್ಟೆನ್ಸಿ, ಡೆಡಿಕೇಷನ್ ಮೇಲೆ ನಾನು ಎಫರ್ಟ್ ಮಾಡಕ್ಕೆ ಖಂಡಿತ ಸಾಧ್ಯ ಆಯ್ತು. ಹೋಪ್ ದಿಸ್ ಹೆಲ್ಪ್ಸ್ ಯು. ಟೇಕ್ ಕೇರ್. ಥ್ಯಾಂಕ್ ಯು ಸೋ ಮಚ್.